ಎಲ್ರಿಗೂ ನಮಸ್ಕಾರ. ಇದು ಕರ್ನಾಟಕದ ಕರಾವಳಿಯಲ್ಲಿ ಇದ್ದೀವಿ ಅಂದ್ಕೊಂಡು ಮೋಸ್ಟ್ಲಿ ನೀವೆಲ್ಲ ಅಂದ್ಕೊಳ್ತೀರ ಮುಂದೆ ನೋಡಿದರೆ. ಬಟ್ ನಿಮ್ಗೆ ಹೋಗ್ತಾ ಹೋಗ್ತಾ ನಾನು ಹೇಳ್ತೀನಿ ಇದು ಕರಾವಳಿನೋ ಯಾವ ಊರು ಅಂದ್ಕೊಂಡು. ನೋಡಿ, ಶ್ರವಣಕುಮಾರ ಹೋಗ್ತಾ ಇದ್ದಾನೆ. ಶ್ರವಣಕುಮಾರ ಅಂತೂ ಇದು ಕರಾವಳಿ ದಾಟ್ಕೊಂಡು ಹೋಗಲೇ ಇಲ್ಲ ಯಾವತ್ತೂ. ನಾವು ಹತ್ರ ಇದ್ದೀವಿ. ತಿರುಪುರ ಇದು ನಮ್ಮ ಭಾರತದ್ದು ಹತ್ರದ ಬಾರ್ಡರ್ ಹತ್ರ ಇದ್ದೀವಿ. ಪ್ಲೇಸು, ಆ ಸ್ಕೈ ಅದೆಲ್ಲ ನೋಡಿದರೆ ಮಸ್ತ್ ಇಂಪ್ರೆಸ್ ಆಗ್ತೀರ. ನೋಡಿ, ಬೋರ್ಡ್ಗಳು ನೋಡಿದರೆ ಗೊತ್ತಾಗುತ್ತೆ. ಸಂಜೆ ಆಯಿತು. ಇದು ಬಂದು ತಿರುಪುರ ಚೆಕ್ ಪೋಸ್ಟ್ ಪಾರ್ ಮಾಡಿದ್ದೀವಿ. ಅಲ್ಲಿ ಯಾವುದೂ ಹೋಟೆಲ್ ಇಲ್ಲ. ಸೊ ಅಡುಗೆ ಮಾಡೋಣ ಅಂದ್ಕೊಂಡು ಒಂದು ಪ್ಲ್ಯಾನ್ ಬಂತು. ಈ ಪ್ಲ್ಯಾನಲ್ಲಿ ಒಂದು ಇಷ್ಟ ಆಗಿರೋದು ಏನು ಕೇಳಿದ್ರೆ, ಆ ನೇಚರಲ್ಲಿ ಅಡುಗೆ ಮಾಡುವಂಥ ಫೀಲ್ ಇದೆಯಲ್ಲ, ಮಸ್ತಾಗಿದೆ. ಒಂದು ಈರುಳ್ಳಿ ಕಟ್ ಮಾಡೋದ್ರಿಂದ ಹಿಡಿದು ಯಾವುದೇ ಒಂದು ಆಗಿರಲಿ. ಸೊ ನಾವು ಅರ್ಜೆಂಟಾಗಿ ನಾವು ಆ ಬಾರ್ಡ್ರ್ ಕ್ರಾಸ್ ಮಾಡಿ ಹೋದರೆ ಮಾತ್ರ 8 ಗಂಟೆ ಒಳಗಡೆಗೆ ಆಗಿಬಿಡುತ್ತೆ. ಇಲ್ಲ ಅಂತಂದರೆ 4 ಗಂಟೆಗೆಲ್ಲ ಇಲ್ಲಿ ಕತ್ಲೆ ಆಗುವಂಥ ಪ್ಲೇಸ್ ಇದು. ಸೊ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಇವಾಗ 3 ಗಂಟೆ ಟೈಮು. ಈ ಬೆಂಗಳೂರು ಫೇಮಸ್ ಗೊತ್ತಲ್ಲ ನಿಮಗೆ, ಇನ್ಸ್ಟಂಟಾಗಿ ಮಾಡುವಂಥದ್ದು ಅಂತಂದರೆ ಟೊಮೆಟೊ ಗೊಜ್ಜು ಒಂದು, ಇಲ್ಲ ಅಂತಂದರೆ ರಸಮ್. ನಾವು ಟ್ರೈ ಮಾಡಿರೋವಂಥದ್ದು ಬಂದು ಟೊಮೆಟೊ ಗೊಜ್ಜು. ಮಾಡೇ ಬಿಡೋಣ ಅಂದ್ಕೊಂಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ಮಾಡ್ತಾಯಿದ್ದೀವಿ. ಈಗ ನೋಡಿ, ನಿಮ್ಗೆ ಆ ಸನ್ಲೈಟ್ ಏನು ಕಾಣುತ್ತಲ್ಲ, ಇನ್ನೊಂದು ಅರ್ಧ ಗಂಟೆ ಒಳಗಡೆ ಬಂದು ಆ ಸನ್ಲೈಟ್ ಕಂಪ್ಲೀಟ್ಲಿ ಮಾಯ ಆಗುತ್ತೆ. ಸೊ ನಾನು ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟೆ. ಗ್ಯಾಸ್ ಹಚ್ಚೋದ್ರಲ್ಲಿ ಸ್ವಲ್ಪ ನಾನು ಹಿಂದೆನೇ ಭಯ ಆಗುತ್ತೆ. ಇಟ್ಟಿದ್ದೀವಿ ನೋಡಿ ತವಾನ. ಈಗ ಹಾಕ್ತೀನಿ ನೋಡಿ ಎಣ್ಣೆನ, ಮುಂದೆ ನೋಡಿ ಸಾಸಿವೆನ. ಈ ಥರ ಹೋಗ್ತಾ ಇರುತ್ತೆ. ಅದ್ರ ಮಧ್ಯೆ ಇನ್ನೊಂದು ಏನು ಕೇಳಿದರೆ, ಫಸ್ಟ್ ನನಗೆ ಇದು ಎಕ್ಸ್ಪೀರಿಯೆನ್ಸು ಈ ಊರಲ್ಲಿ. ಈ ಊರು ಯಾವ ಥರ ಇದೆ ಅಂತಂದರೆ, ಈ ಕಡೆ ತಿರುಪುರ ಚೆಕ್ ಪೋಸ್ಟ್ ದಾಟಿದ ಮೇಲೆ ಬರುವಂಥ ಒಂದು ಚಿಕ್ಕ ಹಳ್ಳಿ ಥರ ಅದು. ಆ ಹಳ್ಳಿ ಮಧ್ಯದಲ್ಲಿ ಬರುವಂಥದ್ದು ನಾಗುಂಪೆ ಅಂದ್ಕೊಂಡು. ನಾಗುಂಪೆ ಅಂತ ಹೆಸರು ನಾನು ಕೇಳಲಿಲ್ಲ ಲೈಫಲ್ಲಿ, ಫಸ್ಟ್ ಟೈಮ್ ಕೇಳಿದ್ದು ನಾಗುಂಪೆ ಅಂದ್ಕೊಂಡು. ಅಲ್ಲೇ ಬಂದುಬಿಟ್ಟು ನಾವು ಅಡುಗೆ ಮಾಡಿದ್ದು. ಸೊ ನಾನಿವಾಗ ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ. ಅತಿ ಬೇಗವಾಗಿ ಆಗಿಬಿಡುತ್ತೆ ಇದನ್ನು. ರೈಸಿಗೆ ಆಲ್ರೆಡಿ ಇಟ್ಟಿದ್ದೀನಿ, ರೈಸು ಕೂಡ ಆಗಿಬಿಡುತ್ತೆ. ಸೊ ಪಟ ಅಡುಗೆ ಮಾಡೋಣ. ಇಲ್ಲಾಂದ್ರೆ ತಿನ್ನೋಕ್ಕೂ ನಮಗಲ್ಲಿ ಲೈಟು ಇರೋದಿಲ್ಲ, ಅಷ್ಟೊಂದು ಕತ್ಲೆ ಆಗಿಬಿಡುತ್ತೆ. ಟೊಮೆಟೊ ಹಾಕ್ತಿದ್ದೀನಿ ನೋಡಿ. ಈ ಊರಿನ ಟೊಮೆಟೊ ಎಷ್ಟು ರೆಡ್ ಆಗಿದೆ ಅಂದ್ಕೊಂಡು. ನಮ್ಮದು ಎಡಿಟಿಂಗಲ್ಲೇನು ಕಲರಿಂಗ್ ಏನಿಲ್ಲ. ಏನಿದೆಯೋ ಅದನ್ನೇ ಎಡಿಟ್ ಮಾಡೋದು, ಅದೇ ಹಾಕೋದು, ಆ ಥರ. ಇಲ್ಲೇ ಪಕ್ಕದಲ್ಲೇ ಬಂದುಬಿಟ್ಟು ನಿಮಗೆ ಇದು ಸಿಗುತ್ತೆ, ಏನು ಅಸ್ಸಾಂ ಟೀ ಪ್ಲ್ಯಾಂಟ್, ಅಲ್ಲೇ ಪ್ಲ್ಯಾಂಟೇಷನ್ ಸಿಗುತ್ತೆ. ಇಲ್ಲಿ ನೋಡಿ, ಯಾರು ಗೂಡು ಹಾಕಿದಾರಲ್ಲ, ಆ ಗೂಡು ಬಂದುಬಿಟ್ಟು ಈ ಸೆಕ್ಯೂರಿಟಿಗಳು ಕೂತ್ಕೊಳ್ಳುವಂಥ ಗೂಡು ಅದು. ಲೈಕ್ ನೆಕ್ಸ್ಟ್ ಅಂದ್ಕೊಂಡು ಹೇಳ್ತಾರಲ್ಲ, ಅಲ್ಲಿ ಬಂದು ಗಿಡ್ಕೊಂಡೇ ಕೂತ್ಕೊಳ್ತಾರೆ. ಆ ಥರ ಇಲ್ಲಿ ಬಂದುಬಿಟ್ಟು ಗೌರ್ಮೆಂಟ್ ಅವರು ಫುಲ್ ಲೈಸೆನ್ಸ್ ಕೊಡ್ತಾರೆ ಒಂದು. ಅದಾಗಿದ ಮೇಲೆ ಅವ್ರಿಗೂ ಕೂಡ ಭಯ ಇರುತ್ತೆ. ಸೊ ಭಯ ಅಂತಾರೆ ಏನಿಲ್ಲ, ಕಾಡಂದಿದ್ದು ಭಯ ಅಲ್ಲಿ. ಆ ಥರ ನಮ್ಮ ಕಡೆ ಆಗಿಬಿಟ್ರೆ ಅಷ್ಟೇ ಕತೆ. ಇನ್ನೇನಂತಂದರೆ, ಇಲ್ಲಿ ಯಾರು ಬಂದುಬಿಟ್ಟು ಕಳ್ಳರ ಕಾಟ ಇಲ್ಲ, ಕಳ್ಳರಿಲ್ಲ, ಯಾವುದೂ ಇಲ್ಲ. ಬಟ್ ಹೊರಗಡೆಯಿಂದ ಬರುವಂಥದ್ದು ನಮ್ಮ ಈ ಕಂಪ್ನಿ ವೆಹಿಕಲೆಲ್ಲ ಬರುತ್ತಲ್ಲ, ಈ ನಮ್ಮ ಕಂಪ್ನಿ ವೆಹಿಕಲ್ಗೆಲ್ಲ ಟ್ಯಾಕ್ಸ್ ಹಾಕೋರು ಜಾಸ್ತಿ. ಟ್ಯಾಕ್ಸ್ ಅಂದರೆ ಏನು ಗೌರ್ಮೆಂಟ್ ಹಾಕುವಂಥ ಟ್ಯಾಕ್ಸ್ ಅಲ್ಲ, ಅವ್ರು ಆ ಊರಿನ ಮುಖಂಡರು ಇರ್ತಾರೆ. ಅವರು ಬಂದುಬಿಟ್ಟು ನಮ್ಮ ಹತ್ರ 500 ಕೊಡು, 1000 ಕೊಡು ಹೇಳುವಂಥವ್ರು. ಬಟ್ ನಮಗೇನೋ ಭಯ ಇಲ್ಲ, ಯಾಕಂತಂದರೆ ನಾವು ನಮ್ಮ ಹತ್ರ ಒಬ್ಬರು ಗೈಡ್ ಇದ್ದಾರೆ ಕೂಡ, ಇದೇ ಊರಿನವರು. ಸೊ ದಟ್ ಹೋಗ್ತಾಯಿದೆ. ಆಲ್ಮೋಸ್ಟ್ ಎಲ್ಲ ಕುಕ್ ಆಗಿದೆ ಟೊಮೆಟೊ. ಮಸ್ತಾಗಿದೆ. ಒಂದು ಅಡುಗೆ ಮಾಡೋಕ್ಕೊಂದು ಒಳ್ಳೆ ಜಾಗ. ಇನ್ನೊಂದೇನು ಕೇಳಿದ್ರೆ, ಒಂದು ಚೂರು ನಿಮಗೆ ನಾಯ್ಸು ಇಲ್ಲ, ಇನ್ನೊಂದು ಡಸ್ಟ್ ಪೊಲ್ಯೂಷನು ಕೂಡ ಅಲ್ಲಿಲ್ಲ. ಪಕ್ಕದಲ್ಲಿ ರೋಡ್ ಇದೆಯಲ್ಲ, ರೋಡಲ್ಲಿ ಗಾಡಿ ಓಡಾಡ್ತವೆ, ಎಲ್ಲ ಓಡಾಡ್ತವೆ. ಬಟ್ ಆ ಥರ ವೆದರ್ ಆ ಥರ ಇದೆ. ಮಸಾಲೆ ಪೌಡ್ರ್ಗಳನ್ನ ನಾನು ಹಾಕ್ತಾಯಿದ್ದೀನಿ. ಒಂದ್ಸರಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಇನ್ಸ್ಟಂಟಾಗಿ. ಯಾಕಂತಂದರೆ ಈಗ ಸ್ಕೂಲಿಗೆ ಹೋಗೋ ಮಕ್ಕಳಿದ್ರೆ ಅರ್ಜೆಂಟಾಗಿ ನಾವು ಒಂದು ಟಿಫನ್ ಮಾಡಿಕೊಡ್ಬೇಕಾಗುತ್ತೆ, ಅಥವಾ ಆಫೀಸ್ಗೆ ಹೋಗೋ ಹಸ್ಬೆಂಡ್ ಇದ್ದಾಗ ಮಾಡಲೇಬೇಕಾಗುತ್ತೆ ಪರ್ ಡೇ. ಅದೇ ಥರ ನೀವು ಇದನ್ನು ಇನ್ಸ್ಟಂಟಾಗಿ ಮಾಡ್ಬೋದು. ನನ್ನ ಮಾತು ಕೇಳ್ತಾನು ದಯವಿಟ್ಟು ವಿಡಿಯೋನ ಕೊನೆಯವರೆಗೆ ನೋಡಿ, ಅದೇ ಥರ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ. ಎಲ್ರಿಗೂ ಗೊತ್ತಿರೋವಂಥದ್ದೇ ಡಿಶಸ್ ಇದರಲ್ಲೇನು ಹೊಸ ಸ್ಪೆಷಲ್ ಏನಿಲ್ಲ. ನಾವೇನು ನಾವೇನು ಮಾಡ್ತೀವಿ ಅದನ್ನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡು ನಾನು ಹೊರಟಿರೋದು ಅಷ್ಟೇ. ಬಿಟ್ಟರೆ ಅದನ್ನು ನಾನು ಹೊಸ್ದಾಗಿ ಮಾಡಿದೆ ಅಂದ್ಕೊಂಡು ಹೇಳುವಂಥದ್ದಲ್ಲ. ನಿಮ್ಮಂಥವ್ರು ಮಾಡಿ ನೋಡಿ ನಾನು ಕಲ್ತಿರೋವಂಥದ್ದು, ಅದನ್ನೇ ನಾನಿಲ್ಲ ಟ್ರೈ ಮಾಡಿದ್ದು. ಇವಾಗ ನಾವು ಊಟ ಮಾಡ್ತಿದ್ದೀವಿ, ನಾನು ನಮ್ಮ ಕ್ಯಾಮ್ರಾಮನ್ ಸರ್. ಸೊ ಏನು ಬೇರೆ ಏನಿಲ್ಲ, ಟೊಮೆಟೊ ಗೊಜ್ಜು, ಸೌತೆಕಾಯಿ ಒಂದಿತ್ತು, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನೈಸ್ ಆಗ್ತೀನಿ. ಟೇಸ್ಟ್ ಮಾತ್ರ ನಾನು ಚೆಕ್ ಮಾಡ್ತೀನಿ. ಓಕೆ, ಒಂದು ಲೆವೆಲ್ಲಿಗೆ ಚೆನ್ನಾಗಿದೆ. ಇವಾಗ ಹೇಳ್ತೀನಿ, ಮಸ್ತಾಗಿದೆ.
ಏನು ತೊಂದರೆ ಇಲ್ಲ, ಮನೇಲೂ ಟ್ರೈ ಮಾಡಿ. ಎಲ್ರಿಗೂ ಧನ್ಯವಾದ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ವಿಡಿಯೋ ಕೊನೆ ತನಕ ನೋಡಿ. ಥ್ಯಾಂಕ್ ಯು ಸೋ ಮಚ್.